ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಂಸದ ಪಿಸಿ ಮೋಹನ್ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿ ಆಗಿರೋದನ್ನ ಬಚ್ಚಿಡೋದಕ್ಕೆ ಪ್ರಯಾಣಿಕರಿಗೆ ಬರೆ ಎಳಿತಾ ಇದ್ದಾರೆ. ಆಡಳಿತ ವೈಫಲ್ಯಕ್ಕೆ ಪ್ರಯಾಣಿಕರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಅಂತ ಪಿಸಿ ಮೋಹನ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋಗೆ ರಾಜ್ಯ ಸರ್ಕಾರ ನೀಡ್ತಾ ಇದ್ದ ಆರ್ಥಿಕ ನೆರವು ಸ್ಥಗಿತ ಆಗಿದೆ. ಹೀಗಾಗಿ ಪ್ರಯಾಣಿಕರ ಮೇಲೇನೆ ಹೊರೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇದು ಸರ್ಕಾರದ ಇನ್ನೊಂದು ಗ್ಯಾರಂಟಿ ಅನ್ನೋ ಅರ್ಥದಲ್ಲಿ ಪಿಸಿ ಮೋಹನ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ಸಾರ್ವಜನಿಕರು ದಿನನಿತ್ಯ ಏನಿಲ್ಲ ಅಂದ್ರೂ 7 ರಿಂದ 8 ಲಕ್ಷಕ್ಕೂ ಹೆಚ್ಚು ಜನ ಓಡಾಡ್ತಾರೆ. ಮೆಟ್ರೋ ಮೇಲೆ ಹೆಚ್ಚು ಡಿಪೆಂಡೆನ್ಸಿ. ಮುಂಚೆ BMTC ಬಸ್ ಮೇಲಿತ್ತು, ಈಗ ಮೆಟ್ರೋ ಮೇಲಿದೆ. ಬಟ್ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರಲ್ಲ ಅನ್ನೋದು ಒಂದು ಪ್ರಶ್ನೆ. ರೂಲ್ಸ್ ಇದೆ ಅಂತ ಅನ್ನತ್ತೆ ಮಾತಾಡ್ತಿದ್ರೆ BMRCL 1 ವರ್ಷಕ್ಕೆ ಏರಿಸ್ಬಿಡ್ಬೇಕು ಅಂತ. ಬಟ್ ಅದೇ ರೀತಿ ಎಲ್ಲ ಕಡೆಗಳಲ್ಲೂ ರೂಲ್ಸನ್ನು ಇಷ್ಟೇ ಕಟ್ಟುನಿಟ್ಟಾಗಿ ಎಲ್ಲರೂ ಫಾಲೋ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅದು ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್ ಅದು. ಸೊ ಅದು 9ನೇ ತಾರೀಕು ಬರುತ್ತೆ. ಬಟ್ ಒಂದು ತಮ್ಮ ಗಮನಕ್ಕೆ ಅದು ನಮ್ದು ಇನ್ಕ್ರೀಸ್ ಏನಾಗಿದೆ, ಅದು ಒಂದು ಬೈಂಡಿಂಗ್ ತಮ್ಗೆ ಹೇಳಿದಂಗೆ. ಲಾಸ್ಟ್ ಇಯರ್ ಏನ್ ಫೇರ್ ರಿವಿಷನ್ ಕಮಿಟಿ ಮಾಡ್ತು 7.5 ವರ್ಷ ಆದ್ಮೇಲೆ ಅದು ಮಾಡಿದ್ರಿಂದ ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರು. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. % ಮಾಡಕ್ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗಿರೋದು 10 ಸ್ಲಾಬ್ ಅಲ್ಲಿ 10 ರೂಪಾಯಿಂದ 90 ರೂಪಾಯಿ ಇದೆ. 10 ರೂಪಾಯಿ ಬಂದ್ಬಿಟ್ಟು 11 ರೂಪಾಯಿ ಆಗ್ತಾ ಇದೆ. 90 ರೂಪಾಯಿ ಬಂದು 95 ರೂಪಾಯಿ ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಅದು ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್ ಅದು. ಸೊ ಅದು ಬರುತ್ತಾ ಏರಿಕೆ ಮಾಡಬೇಕು ಅನ್ನುವಂತಹ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಸೋಮವಾರದಿಂದ ಅಧಿಕೃತವಾಗಿ ಜಾರಿಗೆ ಬರುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದ್ದಾವೆ. ಈಗ ಪ್ರಯಾಣಿಕರು ಕೂಡ ಈ ಒಂದು ವಿಚಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಮೆಟ್ರೋ ಪ್ರಯಾಣಿಕರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮತ್ತೆ ನೂತನ ದರ ಜಾರಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ತಾ ಇದೆ BMRCL ಸೋಮವಾರದಿಂದ, ಏನು ಹೇಳ್ತೀರಿ? ಹಾಗಾದರೆ ತುಂಬ ಕಷ್ಟ ಆಗುತ್ತೆ ಸಾರ್ವಜನಿಕರಿಗೆ. ಪ್ರತಿ ವರ್ಷ 1% 2% ಆ ಟೈಪ್ ಮಾಡಿದರೆ ಎಲ್ರಿಗೂ ಅನುಕೂಲ. ಒಂದೇ ಸಲ ಜಾಸ್ತಿ ಏರಿಸಿದ್ರೆ ಕಷ್ಟ ಆಗುತ್ತೆ. 5-10% ಆದರೆ ಕಷ್ಟ ಆಗುತ್ತೆ. ಪ್ರತಿ ವರ್ಷ 1% ಹಾಗೆ ಏರಿಸಿದ್ರೆ ಏನು ತೊಂದರೆ ಆಗಲ್ಲ. ನಿಮ್ಮ ಮಿನಿಮಮ್ ಚಾರ್ಜ್ ಇದು ಮಾಡಿದ್ರೆ ಓಕೆ ಸರ್, ಏನು ಹೇಳ್ತೀರಿ ಸರ್? ಈ ಬಾರಿ ಕೂಡ ಕಳೆದ ಬಾರಿ ಏರಿಕೆ ಆಗಿತ್ತು, ಈ ಬಾರಿ ಕೂಡ ಆಗ್ತಾ ಇದೆ ಸರ್. ಹೋದ ಸಲ ಕಡಿಮೆ ಇತ್ತು, ಕಡಿಮೆ ಮಾಡ್ತೀವಿ ಅಂದರೂ ಮಾಡಲಿಲ್ಲ. 10% ಒಂದು ಮಾಡ್ಬಿಟ್ಟು ಆಮೇಲೆ 2%, 3%, ಈ ಸಲ ಏಕ್ದಮ್ 5% ಮಾಡ್ತಾ ಇದ್ದಾರೆ. ಈ ವರಮಾನನೂ ಜನದ ಲೆಕ್ಕ ಹಾಕಬೇಕು. ಸುಮ್ಮನೆ ಜಾಸ್ತಿ ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ನಮಗೆ ವರಮಾನನೂ ಕಡಿಮೆ ಇದೆ, ಖರ್ಚು ಜಾಸ್ತಿ ಆಗ್ತಾನೆ ಇದೆ. ಇವಾಗ KSRTC ಅವ್ರು ಮಾಡ್ತೀನಿ ಅಂತಾರೆ, BMTC ಅವ್ರು ಮಾಡ್ತೀನಿ ಅಂತಾರೆ. ನಮಗೆ ವರಮಾನ ಕಡಿಮೆ, ತುಂಬಾ ಕಷ್ಟ ಆಗುತ್ತೆ. ಒಂದು ಸಂಸಾರ ನಡೆಸೋದು ಎಷ್ಟು ಕಷ್ಟ ಬೆಂಗಳೂರು ಅಂತಂದು ಎಲ್ಲರಿಗೂ ಗೊತ್ತು. ಜೊತೆಗೆ ಮೆಟ್ರೋ ಮಾಡಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಸುಲಭ, ಡಿಸ್ಕೌಂಟು ಅಂತೆಲ್ಲ ಹೇಳ್ತಾರೆ. ಬಟ್ ನಮ್ಗೆ ಯಾವುದನ್ನು ಪ್ರತಿ ವರ್ಷವೂ ಕೂಡ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂಥ ಪ್ರಯತ್ನಗಳಾಗ್ತಾ ಇದೆ. ಕತ್ರಿಯೇ ಸರ್ ಇದು. ಕತ್ರಿನೇ ಹೇಳಿದ್ರೆ ನಮ್ಗೆ ಅದು ಬೇಕು ಇದು ಬೇಕು ಅಂತಾರೆ. ಕತ್ರಿ ಎಲ್ಲ ಇದೊಂಥರ ಮಚ್ಚ ಥರ, ಇದು ಗೊತ್ತೇ ಆಗೋದಿಲ್ಲ ನಮಗೆ ಕತ್ತರಿಸೋದು. ನೋವಿರುತ್ತೆ, ನೋವು ಇಲ್ದಿರಂಗೆ ಮಾಡ್ತಾ ಇರ್ತಾರೆ. ಸರ್, ಏನು ಹೇಳ್ತೀರಿ ಸರ್? ಸರ್, ಇದು ತುಂಬ ಕಷ್ಟ ಆಗ್ತಿದೆ ನಮ್ಮಂಥವ್ರಿಗೆ ಮಾತ್ರ ಸರ್ ಮೆಟ್ರೋದಲ್ಲಿ. ಒಂದೇ ಸರಿ ಬರೋ ಸ್ಯಾಲ್ರಿಯಲ್ಲಿ ಮೆಟ್ರೋಗೆ ಕೊಟ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ಸಹಜವಾಗಿ ಪ್ರಯಾಣಿಕರ ಆಕ್ರೋಶ, ಅಸಮಾಧಾನ ಕೂಡ ಸ್ಫೋಟ ಆಗ್ತಾ ಇದೆ. ಅಧಿಕೃತವಾಗಿ ಸೋಮವಾರ ದರ ಏರಿಕೆ ಎಷ್ಟು ಮಾಡುತ್ತೆ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ. ಸಾರ್ವಜನಿಕರ ಜೇಬು ಮತ್ತೆ ಬ್ಲೀಡ್ ಮಾಡೋದಕ್ಕೆ BMRCL ರೆಡಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಳಿದರೆ ನಮಗೆ ನಷ್ಟ ಆಗ್ತಿದೆ ಅಂತಿದ್ದಾರೆ. ಬಟ್ ಒಂದು ಆಪರೇಷನಲ್ ಕಾಸ್ಟ್ ಅಂತ ನೋಡಿದ್ರೂ ಕೂಡ ಜಾಹೀರಾತುಗಳು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. BMRCL ಸ್ಟಾಲ್ಗಳಿಗೆ ಅವಕಾಶ ಕೊಟ್ಟಿದೆ. ಸೊ ಆದಾಯದ ಮೂಲಕ್ಕೆ ದೊಡ್ಡ ಕೊಡ್ಲಿ ಪೆಟ್ಟು ಬಿದ್ದಿಲ್ಲ. ಆದರೂ ಸ್ವಲ್ಪ ಕನ್ಸೆಷನನ್ನು ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ ಅಷ್ಟೇ. ಆ ದೊಡ್ಡ ಮನಸ್ಸು ಮಾಡಿಲ್ಲ. ಪರಿಣಾಮ ಲಾಸ್ ಆಗ್ತಿದೆ ಅಂತ.